ಇನ್ನು ಕೋಗಿಲು ಲೇಔಟ್ನಲ್ಲಿ ಏನು ನಡೀತಾ ಇದೆ ಅದು ಗೊತ್ತಿರುವಂಥ ಸಂಗತಿ. ಇಂಥ ಸಂದರ್ಭದಲ್ಲೇ ಒಬ್ಬರು ಗಾಂಧಿ ವೇಷ ತೊಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಆತ ಮೂಲತಃ ಕೇರಳದವರು, ಕೇಳಿ ಸಂಘಟನೆಯ ವ್ಯಕ್ತಿ. ಆತನದ್ದು ವಿಶಿಷ್ಟವಾದಂಥ ಪ್ರೊಟೆಸ್ಟ್. ಗಾಂಧಿ ವೇಷ ಧರಿಸಿ ಲೇಔಟ್ನಲ್ಲಿ ಆತ ಪ್ರೊಟೆಸ್ಟ್ ಮಾಡಿದ್ದಾರೆ. ಆತನ ಹೆಸರು ಸುರೇಶ್. ಗಾಂಧಿ ವೇಷ ತೊಟ್ಟಂಥ ಸುರೇಶ್ ತೋರಿಸ್ತಾ ಇದ್ದೀವಿ. ಜೊತೆಗೆ ಆತ ಇನ್ನೊಂದು ಘೋಷಣೆ ಮಾಡಿದ್ದಾರೆ, ನಾನು 10 ಮನೆಗಳನ್ನು ಕೂಡ ನಿರ್ಮಾಣ ಮಾಡಿಕೊಡ್ತೀನಿ ಅಂತ. ನಾವು ತೋರಿಸ್ತಾ ಇದ್ದೀವಿ. ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಅದರಲ್ಲೂ TV9ನಲ್ಲಿ ವರದಿ ಬಂದಾದ ಮೇಲೆ ಅಧಿಕಾರಿಗಳು ಮತ್ತಷ್ಟು ಇನ್ನಷ್ಟು ಅಲರ್ಟ್ ಆಗಿದ್ದಾರೆ. ಯಾಕಂದರೆ ಸಾಮಾನ್ಯ ಸಂಗತಿ ಅಲ್ಲ. ಎಲ್ಲಿಂದ ಬಂದಿರೋರು, ಏನು ಕತೆ, ಡೆಮಾಲಿಷನ್ ಮಾಡಿದಂಥ ಮನೆಗಳೆಷ್ಟು, ಅಪ್ಲಿಕೇಶನ್ ಗುಜರಾಯಿಸ್ಕೊಂಡಿರುವಂಥವ್ರ ಸಂಖ್ಯೆ ಎಷ್ಟು, ಯಾವ್ಯಾವ ಭಾಗದಿಂದ ಬಂದಿರೋರು, ಎಲ್ಲೆಲ್ಲಿಂದ ಬಂದರು, ಯಾಕಷ್ಟು ಮನ್ನಣೆ ಅವರಿಗೆ. ಇನ್ನು ಈ ಗಾಂಧಿ ವೇಷಧಾರಿಯ ಕಥೆ, ನಾನು 10 ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ತೀನಿ ಅಂತ ಕೂಡ ಇವ್ರು ಘೋಷಣೆ ಮಾಡಿದ್ದಾರೆ. ಸರ್ಕಾರ ಜಾಗ ಕೊಟ್ಟರೆ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ತೀನಿ. ಬನ್ನಿ, ಇವರು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಮೇಯ್ನಾಗಿ ನೋಡಿದ ಮಕ್ಕಳನ್ನೇ, ಅವ್ರಿಗೆ ಹೇಗೆ ಮಲಗೋದು, ಹೇಗೆ ಟಾಯ್ಲೆಟ್ ಹೋಗೋದು, ಹೇಗೆ ಊಟ ಮಾಡೋದು ಸ್ವಲ್ಪನೂ ಅರ್ಥ ಆಗ್ತಾಯಿಲ್ಲ. ಅದು ನಾನು ಆ್ಯಕ್ಚುಲಿ ಕೇರಳ, ಇಲ್ಲಿರೋದು ಹೆಸರುಘಟ್ಟ. ಮಾಡಬೇಕು, ಯಾಕಂದರೆ ಫಸ್ಟ್ ನಾವು ನೋಡೋದು ಮಕ್ಕಳಿಗೆ. ಏನಾರು ಮನವಿ ಮಾಡ್ತೀರಾ ಸರ್ಕಾರಕ್ಕೆ? ನಾವು ಒಂದು 10 ಮನೆ ನಾವಾಗಿ ಕಟ್ಕೊಡೋಕೆ ರೆಡಿ ಇದೆ, ಜಾಗ ಕೊಟ್ಟರೆ 10 ಮನೆ. ಸರ್ಕಾರ ಕ್ರಮ ಸರಿ ಅಂತ ಅಲ್ಲ, ಸರ್ಕಾರ ಇದು ಸರಿಯಿಲ್ಲ ಅಂದರೆ ಸಡನ್ ಆಗಿ. ಯಾಕಂದರೆ ಅವ್ರಿಗೊಂದು ಇದು ವ್ಯವಸ್ಥೆ ಮಾಡಿಬಿಟ್ಟು ಡಿಮಾಲಿಷ್ ಮಾಡ್ಬೋದು. ಫಸ್ಟೇ ವ್ಯವಸ್ಥೆ ಮಾಡಿಬಿಟ್ಟು ಡಿಮಾಲಿಷ್ ಮಾಡ್ಬೋದು. ಇಲ್ಲಾಂದರೆ ಅದು ತಪ್ಪಂದರೆ ನಾನು ಮೇಯ್ನಾಗಿ ನೋಡಿದ ಮಕ್ಕಳನ್ನೇ. ಇದು ಸುರೇಶ್ ಅವರ ಮಾತು. ಜಾಗ ಕೊಟ್ಟರೆ ಇವರು ಮನೆಯೂ ಕೂಡ ಕಟ್ಟಿಸ್ಕೊಡ್ತಾರಂತೆ. ನಾವು 10 ಮನೆಗಳನ್ನು ಮಾಡಿಕೊಡ್ತೀವಿ ಜಾಗ ಕೊಟ್ಟರೆ ಅಂತ. ಬೆಂಗಳೂರಲ್ಲಿ ಜಾಗದ್ದೇ ಸಮಸ್ಯೆ, ಜಾಗದ ಬೆಲೆ ಗಗನಕ್ಕೇರಿದೆ. ಜನ ನೆಲ ಸಿಕ್ಕರೆ ಸಾಕಪ್ಪ, ನೆಲ ಸಿಕ್ಕರೆ ಸಾಕು, ನಾವು ಸೂರು ಕಟ್ಕೋತೀವಿ ಅಂತ ಕಾಯ್ತಾ ಇದ್ದಾರೆ. ಅಂಥದ್ರಲ್ಲಿ ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಬಂದು ಬೇಡಿಬಿಟ್ಟು, ಜೊತೆಗೆ ಅಕ್ಕಪಕ್ಕ ಏರಿಯಾಗಳಿಂದೆಲ್ಲ ಬಂದು ಸೇರಿಕೊಂಡು ಇಲ್ಲಿ ನಾವು ಮನೆಗಳಿಗೆ ನಾವು ಅಪ್ಲಿಕೇಶನ್ ಹಾಕೊಂಡಿದ್ದೀವಿ ಮನೆ ಕೊಡಿ ಅಂತಂತಂದರೆ ಎಲ್ಲಿಂದ ತರಬೇಕು? ಅದು ಈ ಬೇರೆ ಬೇರೆ ರಾಜ್ಯದವರಿಗೆ ಈ ರೀತಿ ಕರೆದು ಮನೆಗಳು ಕೊಟ್ಟುಬಿಟ್ರೆ ಏನು ಸಂದೇಶ ರವಾನೆ ಆಗುತ್ತೆ? ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇಂಥ ಸಂದರ್ಭದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜನರಿದಾರಲ್ಲ ಪಾಪ, ಈ ಕೂಲಿ ನಾಲಿ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ನಮ್ಮವರು ಕನ್ನಡಿಗರು, ಕನ್ನಡ ಮೂಲದವರು, ಉತ್ತರ ಕರ್ನಾಟಕದವರು ಪರದಾಡ್ತಾ ಇದ್ದಾರೆ. ಕೊಡಿ ಅಂಥವ್ರು ಮನೆಗಳನ್ನ ಕೊಡಿ. ಈ ನಿಜವಾಗ್ಲೂ ಇಲ್ಲಿದ್ರಪ್ಪ, ಯಾವ ಭಾಷಿಕರು ಏನು ಅಂತಲ್ಲ, 20-25 ವರ್ಷದಿಂದ 30 ವರ್ಷದಿಂದ ಇಲ್ಲೇ ಇದ್ದಾರೆ, ಅವ್ರು ಕನ್ನಡಿಗರೇ ಆಗೋಗ್ಬಿಟ್ಟಿದ್ದಾರೆ. ನಿಜಕ್ಕೂ ಅವ್ರಿಗೆ ಅನ್ಯಾಯ ಆಗಿದೆ, ಓಕೆ. ಆದರೆ ಈ ಹೆಸರಲ್ಲಿ ಹಲವಾರು ಅಪ್ಲಿಕೇಶನ್ಗಳು ಸೇರ್ಕೊಳ್ಳೋದಿದೆಯಲ್ಲ, ಇದ್ರ ಬಗ್ಗೆ ಪ್ರಶ್ನೆಗಳಿವೆ.